ಲಿಂಕೆನಲ್ ಬಗ್ಗೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಬಹಳ ಗೌರವಯುತವಾಗಿ ನಡ್ಕೋತಾ ಇದೀವಿ. ನಾಳೆಯಿಂದ ನಾವು ಕೂಡ ಅದಕ್ಕೆ ಚಾಲನೆ ಕೊಡ್ತೀವಿ, ಹೋರಾಟಕ್ಕೆ ಚಾಲನೆ ಕೊಡ್ತೀವಿ. ನಾವು ಈಗಾಗಲೇ ಹೇಳಿದೀನಿ, ನಾಳೆ ಪ್ರೆಸ್ ಮೀಟ್ ಮಾಡಕ್ ಹೇಳಿದೀನಿ. ನಮ್ಮ HN ಬಮೂಲ್ನ ಅಧ್ಯಕ್ಷರು ಇದಾರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಾನು ಹೇಳ್ತೀನಿ, ಈ ತರ ವೈರತ್ವ ಬೆಳ್ಕೊಂಡು ಹೋದ್ರೆ, ಈಗ ಅವ್ರ ಹಾಲು ನಮಗ್ ಬರ್ತಾ ಇದೆ ಕುದೂರ್ಗೆ, ತುಮಕೂರಿನ ಡೈರಿಯಿಂದ ಹಾಲು ನಮ್ ಕುದೂರ್ಗ್ ಬರ್ತಾ ಇದೆ, ಅದನ್ನ ನಿಲ್ಲಿಸ್ತೀವಿ. ಅವ್ರು ತರಕಾರಿ ತಂದು ಮಾರಂಗಿಲ್ಲ ಬೆಂಗಳೂರಿಗೆ, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಒಬ್ರಿಗೊಬ್ರಿಗೆ ವೈರತ್ವ ಬೆಳೆಸ್ಕೊಳ್ಳೋದು ಬೇಡ, ಅಣ್ಣ ತಮ್ಮದ್ರಂಗ್ ಬದುಕೋಣ ಅಂತ ಹೇಳಿ ನಾವು ಅವ್ರಲ್ಲಿ ಮನವಿ ಮಾಡ್ತಾ ಇದೀವಿ. ನಾವು ಅವರಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇನೆ, ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಕೊಡಿ, ನಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನ ಕೊಡಿ, ನಿಮ್ ನೀರ್ ಬೇಡ. ಈಗ ಕಂಟ್ರೋಲ್ ನಮ್ಮ ಹತ್ರ ಇರ್ತದ, ಅದು ತುಮಕೂರಿನಲ್ಲೇ ಇರ್ತದಲ್ವಾ, ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ಗೆ ಈ ಹೆಚ್ಚುವರಿ ಮಳೆ ಆದಂತ ಸಂದರ್ಭದಲ್ಲಿ, ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಆ ನೀರ್ನ ನಮಗ್ ಬುಡಿ ಅಂತ ನಾವು ಅವ್ರಿಗೆ ಕೈ ಜೋಡಿಸಿ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ಕೊಂಡಿದೀವಿ. ಅವ್ರೊಬ್ಬರೇ ಬದುಕಬೇಕು ಈ ದೇಶದಲ್ಲಿ, ಇನ್ಯಾರು ಬದುಕಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅಲ್ಲಿ ನೋಡಿ, ಬಿಡದಿನಲ್ಲಿ ಯಾವಾಗ್ಲೂ ಕೂಡ ಮೈಸೂರು ಮಹಾರಾಜರು ಮೈಸೂರಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಿಡಾರವನ್ನ ಹೂಡ್ತಿದ್ರು. ಅವ್ರು ಅಲ್ಲಿ ವಾಸ ಇದ್ದು, ಅಲ್ಲಿ ಒಂದ್ ದಿವಸ ರೆಸ್ಟ್ ತಗೊಂಡು, ಸಂಜೆ ಆದ್ಮೇಲೆ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಿದ್ರು. ಬಿಡದಿ ಅಂತ ಅಂದ್ರೆ ಬಿಡಾರವನ್ನ, ಮಹಾರಾಜರ ಬಿಡಾರವನ್ನ ಹೂಡ್ತಕ್ಕಂಥ ಜಾಗ ಅಂತ ಅಲ್ಲಿ ಪ್ರತೀತಿ ಇರ್ತಕ್ಕಂಥದ್ದು. ಅದರಿಂದ ಅಲ್ಲಿ ಅವರ ಸವಿ ನೆನಪಿಗೋಸ್ಕರ ಒಂದು ವಿಶೇಷವಾದಂತ ರೀತಿಯಲ್ಲಿ ಬಸ್ ನಿಲ್ದಾಣವನ್ನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ, ಅದನ್ನ ಇನ್ನೇನು ಕೆಲಸ ಪ್ರಾರಂಭ ಮಾಡುತ್ತೆ. ಪಾಪ ಮೊದ್ಲ ಕೆಲಸ ಮಾಡ್ಲಿ ಬಾಬಾ, ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ಸಕ್ ಒಂಥರ ಮಾತಾಡ್ತಾರೆ, ಇವೆಲ್ಲ ಮಾಡೋದ್ ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ ನಮ್ಮನ್ನ ಕೊಡದೆ ಹೋದ್ರೆ, ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನ್ಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ? ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ. ಇನ್ನೊಂದು ಮಾಗಡಿ ರಂಗನಾಥ ಸ್ವಾಮಿನಲ್ಲಿ ನಾವು ಒಂದು ಬೇಡಿಕೆಯನ್ನ ಇಡ್ತೇವೆ. RCB ಯನ್ನ ಈ ಬಾರಿ ಕಪ್ಪು ನಮ್ಮದೇ ಆಗೋ ರೀತಿಯಲ್ಲಿ ಆಶೀರ್ವಾದ ಮಾಡ್ಬೇಕು ರಂಗನಾಥ ಸ್ವಾಮಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.